Students, in this class, I am going to explain the distinction between the citizen and the subject, aliens and voters. And also I am going to explain the concept of citizenship. ಈ ಒಂದು ತರಗತಿಯಲ್ಲಿ ನಾನು ಪ್ರಜೆ ಮತ್ತು ಪೌರ, ವಿದೇಶಿ ಹಾಗೂ ಮತದಾರ ಇವರ ಈ ಒಂದು ವಿಷಯದ ಅರ್ಥವನ್ನು ವಿವರಿಸ್ತಾ ಇದ್ದೇನೆ, ಅದರ ಮಧ್ಯೆ ಇರುವಂಥ ವ್ಯತ್ಯಾಸವನ್ನು ವಿವರಿಸ್ತೇನೆ ಮತ್ತು ದ್ವಿಪೌರತ್ವದ ಬಗ್ಗೆ ವಿವರಿಸಲಿಕ್ಕಿದ್ದೇನೆ. ಈಗ ಮೊದಲಿಗೆ ಪೌರ ಹಾಗೂ ಪ್ರಜೆ ಈ ಎರಡು ಶಬ್ದದ ಅರ್ಥವನ್ನು ವಿವರಿಸಲಿಕ್ಕಿದ್ದೇನೆ. ಅಂದರೆ ಪ್ರಜೆ ಮತ್ತು ಪೌರ ಅಂತ ಹೇಳುವಂಥ ಎರಡು ಶಬ್ದಗಳು ಸಹ ಮೇಲ್ನೋಟಕ್ಕೆ ಒಂದೇ ಶಬ್ದದ ಹಾಗೆ ಕಂಡರೂ ಸಹ ಇವುಗಳ ಮಧ್ಯೆ ವ್ಯತ್ಯಾಸ ಇದೆ. ಈ ವ್ಯತ್ಯಾಸಗಳು ಯಾವುದು ಅಂತ ಹೇಳುವುದನ್ನು ನಾವು ಮೊದಲಿಗೆ ನೋಡಬೇಕು. ಈ ರಾಜತ್ವ ಇರುವಂತಹ ದೇಶಗಳಲ್ಲಿ ಅಲ್ಲಿರುವಂತಹ ಜನರನ್ನು ಅಲ್ಲಿಯ ವಾಸಿಗಳನ್ನು ಪ್ರಜೆಗಳು ಅಂತ ಹೇಳಿ ಕರೀತಾರೆ, ಅಂದರೆ ಸಬ್ಜೆಕ್ಟ್ಸ್ ಅಂತ ಕರೀತಾರೆ. ಈ ಪೌರ ಅಂತ ಹೇಳಿದರೆ ಅವನು ಒಂದು ರಾಜ್ಯದಲ್ಲಿ ವಾಸಿಸುವ ಮತ್ತು ರಾಜಕೀಯ ಮತ್ತು ನಾಗರಿಕ ಹಕ್ಕನ್ನು ಚಲಾಯಿಸುವಂತಹ ವ್ಯಕ್ತಿಗಳಾಗಿರ್ತಾರೆ. ಪ್ರಜೆ ಪೌರ ಅಂತ ಹೇಳುವಂಥ ವ್ಯಕ್ತಿಗಿಂತ ಅಥವಾ ಪೌರರಿಗಿಂತ ಪ್ರಜೆಗಳಿಗೆ ಜಾಸ್ತಿ ಘನತೆ ಮತ್ತು ಗೌರವ ಇರುವಂಥದ್ದನ್ನು ನಾವು ಕಾಣಬಹುದು. ಪ್ರಜೆ ಹೆಚ್ಚಿನ ಅಧಿಕಾರವನ್ನು ಹೊಂದಿರ್ತಾನೆ, ಅಂದರೆ ಅವನು ಕೇವಲ ಆಳುವವ ಹಾಗೂ ಆಳಲ್ಪಡುವವನಾಗಿರ್ತಾನೆ. ಕೇವಲ ಅವನು ಆಳಲ್ಪಡುವವನಲ್ಲ, ಆಳುವವನು ಸಹ ಆಗಿರ್ತಾನೆ. ಆದರೆ ಸಬ್ಜೆಕ್ಟ್ ಅಂತ ಹೇಳಿದರೆ, ಅಂದರೆ ಪ್ರಜೆ ಅಂತ ಹೇಳಿದರೆ ಅವನು ಕೇವಲ ಆಳಲ್ಪಡ್ತಾನೆ, ಆಳುವವನಾಗಿರುವುದಿಲ್ಲ. ಇದು ಪ್ರಜೆ ಮತ್ತು ಪೌರ ಈ ಎರಡು ಶಬ್ದಗಳ ಮಧ್ಯೆ ಇರುವಂತಹ ವ್ಯತ್ಯಾಸ. ಇನ್ನು ಪೌರ ಹಾಗೂ ವಿದೇಶಿ ಎನ್ನುವ ಶಬ್ದದ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನು ನೋಡುವ. ಪೌರನು ಒಂದು ನಾಗರಿಕ ಸಮಾಜದ ಸದಸ್ಯನಾಗಿರ್ತಾನೆ. ಆ ಸಮಾಜದಲ್ಲಿ ತನ್ನ ಕರ್ತವ್ಯಗಳನ್ನು ಆ ಸಮಾಜಕ್ಕೆ ನೀಡುವುದರ ಮೂಲಕ ತನಗೆ ಆ ಸಮಾಜ ನೀಡುವಂತಹ, ರಾಜ್ಯ ನೀಡುವಂತಹ ಹಕ್ಕುಗಳನ್ನು ಅನುಭವಿಸ್ತಾ ಇರುವಂಥವನಾಗಿರ್ತಾನೆ. ಆಧುನಿಕ ಕಾಲದಲ್ಲಿ ಸಂಪೂರ್ಣವಾಗಿ ಎಲ್ಲ ನಾಗರಿಕ ಹಕ್ಕನ್ನು ಮತ್ತು ರಾಜಕೀಯ ಹಕ್ಕನ್ನು ಒಬ್ಬ ಪೌರ ಅನುಭವಿಸ್ತಾನೆ. ಆದರೆ ವಿದೇಶಿ ಅಂದರೆ ಯಾರು? ವಿದೇಶಿ ಅಂತ ಹೇಳಿದರೆ ಅವನೊಂದು ಹೊರ ರಾಷ್ಟ್ರದವನಾಗಿರ್ತಾನೆ ಮತ್ತು ಅವನು ನಾಗರಿಕ ಹಾಗೂ ರಾಜಕೀಯ ಹಕ್ಕುಗಳನ್ನು ತನ್ನ ದೇಶದಲ್ಲಿ ಅನುಭವಿಸ್ತಾನೆ. ಆದರೆ ಬೇರೆ ದೇಶದಲ್ಲಿ ಅವನು ಕೇವಲ ರಾಜಕೀಯ ಹಕ್ಕನ್ನು ಮಾತ್ರ ಅನುಭವಿಸ್ತಾನೆ. ವಿದೇಶಿಯು ಕೇವಲ ಸಾಮಾಜಿಕ ಹಕ್ಕನ್ನು ಇನ್ನೊಂದು ದೇಶಕ್ಕೆ ಹೋದಾಗ ಅವನು ವಿದೇಶಿಯಾಗಿರ್ತಾನೆ. ಅಲ್ಲಿ ಅವನಿಗೆ ಕೇವಲ ಸಾಮಾಜಿಕ ಹಕ್ಕುಗಳನ್ನು ಮಾತ್ರ ನೀಡಲಾಗ್ತದೆ, ಅವನಿಗೆ ರಾಜಕೀಯ ಹಕ್ಕುಗಳು ಅಲ್ಲಿ ಇರುವುದಿಲ್ಲ. ಅವನು ವಿದೇಶಿ ಅನುಭವಿಸುವಂತಹ ಸಾಮಾಜಿಕ ಹಕ್ಕುಗಳು ಅವನು ಹೋದಂತಹ ದೇಶದ ಸರಕಾರದ ಮೇಲೆ ಅದು ನಿರ್ಧರಿತವಾಗಿರ್ತದೆ. ಅಂದರೆ ಆ ಸರಕಾರ ಆ ದೇಶದಲ್ಲಿ ವಿದೇಶಿಯರಿಗೆ ಎಷ್ಟು ಸಾಮಾಜಿಕ ಹಕ್ಕುಗಳನ್ನು ನೀಡ್ತದೋ ಅಷ್ಟನ್ನು ಮಾತ್ರ ಅವನು ಅನುಭವಿಸಲಿಕ್ಕೆ ಅರ್ಹನಾಗಿರ್ತಾನೆ. ಮುಂದೆ ಪ್ರಜೆ ಮತ್ತು ಮತದಾರ ಈ ಎರಡು ಶಬ್ದದ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನು ನೋಡಬೇಕು. ಮತದಾರ ಅಂದರೆ ಯಾರು? ಮತದಾರ ಅಂತ ಹೇಳಿದರೆ ಅವನು ಒಂದು ದೇಶದ ಪ್ರಜೆಯಾಗಿದ್ದುಕೊಂಡು ಅವನು ಚುನಾವಣಾ ಸಂದರ್ಭದಲ್ಲಿ ತನ್ನ ಮತವನ್ನು ಚಲಾಯಿಸುವ ಹಕ್ಕನ್ನು ಹೊಂದಿರ್ತಾನೆ. ಹಲವಾರು ಪ್ರಜೆಗಳು ಒಂದು ದೇಶದಲ್ಲಿ ಇರಬಹುದು, ಆದರೆ ಅವರು ಎಲ್ಲರೂ ಸಹ ಮತದಾರರು ಅಂತೇಳಿ ಅನಿಸಿಕೊಳ್ಳುವುದಿಲ್ಲ. ಅವರು ಯಾವಾಗ ಮತದಾರರು ಅಂತೇಳಿ ಕರೆಸಿಕೊಳ್ತಾರೆ ಅಂತ ಹೇಳಿದರೆ, ಉದಾಹರಣೆಗೆ ಭಾರತದಲ್ಲಿ ಅವನು 18 ವರ್ಷ ಮೀರಿ ಇರಬೇಕು ಮತ್ತು ಅವನಲ್ಲಿ ಮತದಾನಕ್ಕೆ ಅರ್ಹವಾದಂತಹ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದಾಗ ಅವನು ಮತದಾರ ಅಂತೇಳಿ ಅನಿಸಿಕೊಳ್ತಾನೆ. ಅವ ಪೌರನಾಗಿರ್ತಾನೆ, ಆದರೆ ಎಲ್ಲರೂ ಮತದಾರರು ಅಂತ ಹೇಳಿ ಕರೆಸಿಕೊಳ್ಬೇಕು ಅಂತ ಹೇಳಿ ಇಲ್ಲ.
ಇನ್ನು ಪೌರ ಹಾಗೂ ರಾಷ್ಟ್ರೀಯರು ಇವರ ಮಧ್ಯೆ ಇರುವಂತಹ ವ್ಯತ್ಯಾಸ ಏನು ಅಂತ ಈಗಾಗಲೇ ಹೇಳಿದ ಹಾಗೆ, ಪೌರ ಅಂತ ಹೇಳಿದರೆ ಒಂದು ದೇಶದಲ್ಲಿ ಅವನು ರಾಜಕೀಯ ಹಾಗೂ ನಾಗರಿಕ ಹಕ್ಕನ್ನು ಎರಡನ್ನೂ ಅನುಭವಿಸುವವನಾಗಿರ್ತಾನೆ. ಆದರೆ ರಾಷ್ಟ್ರೀಯರು ಅಂತ ಹೇಳಿ ಕರೆಸಿಕೊಳ್ಳುವವರು ಯಾರು? ಅವರು ಕ್ರಿಮಿನಲ್ಸ್ ಅಥವಾ ಇನ್ಸಾಲ್ವೆಂಟ್ಸ್ ಅಥವಾ ಮೈನರ್ಸ್, 18 ವರ್ಷ ಕೆಳಗಿನ ಪ್ರಾಯದವರು ಅಥವಾ ಅಪರಾಧಿಗಳು, ಇವರನ್ನೆಲ್ಲ ಅವರು ಒಂದು ದೇಶದಲ್ಲಿ ರಾಷ್ಟ್ರೀಯರಾಗಿರ್ತಾರೆ, ಆದರೆ ಅವರು ಪೌರರು ಅಂತ ಹೇಳಿ ಕರೆಸಿಕೊಳ್ಳುವುದಿಲ್ಲ. ಇನ್ನು ಮುಂದೆ ಡ್ಯುಯಲ್ ಸಿಟಿಜನ್ಶಿಪ್ ಅಥವಾ ದ್ವಿಪೌರತ್ವ ಅಂದರೆ ಏನು? ಸಂಯುಕ್ತ ಮಾದರಿಯ ಸರ್ಕಾರ ವ್ಯವಸ್ಥೆ ಅಂತ ಹೇಳಿ ನೀವು ಕೇಳಿರ್ಬೋದು. ಅಂದರೆ 2 ಸೆಟ್ ಆಫ್ ಗೌರ್ಮೆಂಟ್, 2 ತರಹದ ಸರ್ಕಾರ, 2 ಬಗೆಯ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿರುವಂತಹ ದೇಶಕ್ಕೆ ನಾವು ಸಂಯುಕ್ತ ಮಾದರಿಯ ಸರ್ಕಾರ ವ್ಯವಸ್ಥೆ ಅಂತೇಳಿ ಕರಿತೇವೆ. ಅಂದರೆ ಅಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎನ್ನುವಂತಹ 2 ಸೆಟ್ಸ್ ಆಫ್ ಗೌರ್ಮೆಂಟ್ಸ್ ಇರ್ತದೆ. ಇಂತಹ ದೇಶಗಳಲ್ಲಿ 2 ಸೆಟ್ ಆಫ್ ಗೌರ್ಮೆಂಟ್ ಇರುವಂತಹ ದೇಶಗಳಲ್ಲಿ ದ್ವಿಪೌರತ್ವ ಚಾಲ್ತಿಯಲ್ಲಿ ಇರ್ತದೆ. ದ್ವಿಪೌರತ್ವ ಅಂತ ಹೇಳಿದರೆ ಈ 2 ಬಗೆಯ ಸರ್ಕಾರ ವ್ಯವಸ್ಥೆ ಇರುವಂತಹ ದೇಶಗಳು ಅಲ್ಲಿಯ ಪ್ರಜೆಗಳಿಗೆ, ಪೌರರಿಗೆ ದ್ವಿಪೌರತ್ವವನ್ನು ನೀಡ್ತದೆ. ಉದಾಹರಣೆಗೆ ಅಮೆರಿಕದಲ್ಲಿ ಒಬ್ಬ ಪೌರ, ಅಮೆರಿಕದ ಪೌರ, ಅವನು ವಾಸಿಸುವಂತಹ ರಾಜ್ಯದ ಪೌರತ್ವವನ್ನು ಹಾಗೂ ಅಮೆರಿಕದ ಪೌರತ್ವವನ್ನು, 2 ಪೌರತ್ವವನ್ನು ಸಹ ಏಕಕಾಲದಲ್ಲಿ ಪಡಿತಾನೆ. ಇದಕ್ಕೆ ದ್ವಿಪೌರತ್ವ ಅಂತೇಳಿ ಕರಿತೇವೆ. ಭಾರತದಲ್ಲಿ ನಾವು ಈ ಮಾದರಿಯ ಪೌರತ್ವವನ್ನು ನೀಡುವುದಿಲ್ಲ. ನಮ್ಮ ದೇಶದಲ್ಲಿ ಏಕಪೌರತ್ವವನ್ನು ನೀಡಲಾಗ್ತದೆ. ಅಂದರೆ ಒಬ್ಬ ಪ್ರಜೆಯು ಭಾರತದ ಪ್ರಜೆಯಾಗಿರ್ತಾನೆ ಮತ್ತು ಅವನು ವಾಸಿಸುವಂತಹ ರಾಜ್ಯದ ಪ್ರಜೆ ಅಂತ ಹೇಳಿ ಅವನಿಗೆ ವಿಶೇಷವಾದಂತಹ ಇನ್ನೊಂದು ಪೌರತ್ವವನ್ನು ನೀಡುವುದಿಲ್ಲ. ಒಂದೇ ಪೌರತ್ವ ಅಂದರೆ ದೇಶದ ಪೌರತ್ವವನ್ನು ಮಾತ್ರ ಭಾರತದಲ್ಲಿ ನೀಡಲಾಗ್ತದೆ.